ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರಾವಳಿ ಭಾಗದಲ್ಲಿ ಟ್ರಿಪ್ಗೆ ಹೋಗುವ ಯುವತಿಯರೇ ಹುಷಾರ್. ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಹೆಚ್ಚಾಗಿದೆ ಕಾಮುಕರ ಕಿರಿಕ್. ಜೊತೆಗಿದ್ದ ಸ್ನೇಹಿತರಿಂದಲೇ ವಿದ್ಯಾರ್ಥಿನಿಯರು ಕಿರುಕುಳಕ್ಕೊಳಗಾಗಿದ್ದಾರೆ. ಬೇರೆ ಯಾರೂ ಅಲ್ಲ, ಜೊತೆಗೆ ಟ್ರಿಪ್ಗೆ ಅಂತ ಕರ್ಕೊಂಡು ಹೋದ ಹುಡುಗರು ಹುಡುಗಿಯರ ಮೇಲೆ ಕಿರುಕುಳ ಕೊಟ್ಟಿದ್ದಾರೆ. ಅವರಿಗೆ ನಂಬಿ ಹೋಗಿರ್ತಾರೆ, ಸ್ನೇಹಿತರು ಅಂತ ಮನೆಯವರು ಕಳಿಸಿರ್ತಾರೆ. ಇಂಥವರೇ ಈ ರೀತಿಯಾಗಿ ಮಾಡಿದ್ರೆ ಹೆಂಗೆ? ಕೇರಳದಿಂದ ಫಾಲ್ಸ್ ನೋಡೋದಕ್ಕೆ ಕಾಲೇಜ್ ಸ್ಟೂಡೆಂಟ್ಸ್ ಬಂದಿದ್ರು. ಬೆಳ್ತಂಗಡಿಯ ದಿಡುಪೆ ಜಲಪಾತದ ಬಳಿ ನಡೆದಿರುವಂತಹ ಘಟನೆ ಇದು. 3 ಯುವತಿಯರೊಂದಿಗೆ 3 ಯುವಕರು ಟ್ರಿಪ್ಗಂತ ಬಂದಿದ್ರು. ಈ ವೇಳೆ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನೋ ಆರೋಪ. ವಿದ್ಯಾರ್ಥಿನಿಯರು ಪ್ರತಿರೋಧಿಸಿದ್ದಕ್ಕೆ ಯುವಕರು ಕಿರಿಕ್ ಮಾಡಿದ್ದಾರೆ. ಈ ವೇಳೆ ಯುವಕರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು. ಕೇರಳದ 3 ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಅಬ್ದುಲ್ ಖಾದರ್, ಫೈಜಲ್ ಅದಿಲ್, ಉಸ್ಮಾನ್ ಸಲೀಂ ಈ 3ರನ್ನು ಕೂಡ ಕಾಮುಕರನ್ನ ವಶಕ್ಕೆ ಪಡೆದಿದ್ದಾರೆ. ಇವರನ್ನ ನಂಬಿ 3 ಜನ ವಿದ್ಯಾರ್ಥಿನಿಯರು ಇವರ ಜೊತೆಗೆ ಬಂದಿದ್ರು. ಇವರು ಅವರನ್ನ ಚೆನ್ನಾಗಿ ನೋಡ್ಕೊಳ್ಳದೆ, ಅವ್ರ ಜೊತೆಗೆ ಸರಿಯಾಗಿ ನಡ್ಕೊಳ್ಳದೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ. ಇವರ ಮುಖಗಳನ್ನು ನೋಡಿ, 3 ಜನರ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಸ್ನೇಹಿತರು, ನಮ್ಮ ಗೆಳೆಯರು ಅಂತ ನಂಬ್ಕೊಂಡು ಬಂದಿರ್ತಾರೆ. ಬಂದಂಥವರು ಅವರನ್ನು ಹೆಂಗೆ ರಕ್ಷಣೆ ಮಾಡಬೇಕು ಇವರೆಲ್ಲ? ಅದನ್ನ ಬಿಟ್ಟು ಅವ್ರ ಜೊತೆಗೇನೆ ಅಸಭ್ಯವಾಗಿ ವರ್ತನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಲೈಂಗಿಕ ಕಿರುಕುಳವನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ. ಇದನ್ನ ಪ್ರತಿರೋಧಿಸಿದಂತ ಆ 3 ಯುವತಿಯರು ಸ್ಥಳೀಯರಿಗೆ ಹೇಳಿದ್ದಾರೆ ಮೊದಲು, ಈ ರೀತಿಯಾಗಿ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ. ಅದಾದ ನಂತರ ಸ್ಥಳೀಯರೆಲ್ಲ ಈ 3 ಕಾಮುಕರನ್ನ ಹಿಡಿದು ಸ್ಥಳೀಯ ಪೊಲೀಸ್ನವ್ರಿಗೆ ಒಪ್ಪಿಸಿದ್ದಾರೆ. ಕೇರಳದವರು ಇವರೆಲ್ಲ, ಕೇರಳದಿಂದ ಟ್ರಿಪ್ಗೆ ಅಂತ ಬಂದಿದ್ದಾರೆ. ಕಾಲೇಜ್ ಸ್ಟೂಡೆಂಟ್ಸ್ ಇವರು. ಬೆಳ್ತಂಗಡಿಯ ದಿಡುಪೆ ಜಲಪಾತದ ಬಳಿ ನಡೆದಿರುವಂತಹ ಘಟನೆ ಇದು. 3 ಯುವತಿಯರೊಂದಿಗೆ 3 ಯುವಕರು ಟ್ರಿಪ್ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾರೆ. ವಿದ್ಯಾರ್ಥಿನಿಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗೆಲ್ಲ ಮಾಡಬಾರ್ದು, ನಾವು ನಿಮ್ಮ ನಂಬಿ ಬಂದಿದ್ದೀವಿ ಇಲ್ಲಿಗೆ, ನಿಮ್ಮ ಜೊತೆಗೆ ನೀವೇ ಈ ರೀತಿಯಾಗಿ ನಡ್ಕೊಂಡ್ರೆ ಹೆಂಗೆ ಅಂತ ಹೇಳಿ. ಬಟ್ ಇವರು ಮೃಗೀಯ ವರ್ತನೆಯನ್ನು ತೋರೋದಕ್ಕೆ ಹೋಗಿದ್ದಾರೆ. ಸೊ ಹಾಗಾಗಿ ಆ ವಿದ್ಯಾರ್ಥಿನಿಯರು ಅಲ್ಲಿರುವ ಸ್ಥಳೀಯರಿಗೆ ಮಾಹಿತಿ ತಿಳಿಸಿದ್ದಾರೆ. ಸ್ಥಳೀಯರೆಲ್ಲ ಸೇರಿ ಇವರಿಗೆ ಪೊಲೀಸ್ನವ್ರಿಗೆ ಒಪ್ಪಿಸಿದ್ದಾರೆ. ಈಗ ಇಂಥ ಘಟನೆಗಳಿಂದ ಏನಾಗುತ್ತೆ, ಯುವತಿಯ ಪೋಷಕರು ಯಾರನ್ನೂ ಕೂಡ ನಂಬದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಈಗ ಸಾಮಾನ್ಯವಾಗಿ ಕಾಲೇಜ್ನಲ್ಲಿ ಓದ್ತಾ ಇರುವಂಥ ಸ್ನೇಹಿತರು, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಟ್ರಿಪ್ ಮಾಡೋಣ, ಆರಾಮಾಗಿ ಹೋಗಿ ಬರೋಣ, ಮುಂದೆ ಲೈಫಲ್ಲಿ ಸಿಗೋಕ್ಕಾಗುತ್ತೋ ಇಲ್ವೋ, ಎಂಜಾಯ್ ಮಾಡಿಬಿಡೋಣ ಅಂತ ಹೇಳಿ ಮಾತಾಡ್ಕೊಂಡು ಹೋಗಿರ್ತಾರೆ. ಬಟ್ ತಂದೆ ತಾಯಿಗಳು ಇಂಥ ವಿಚಾರಗಳನ್ನು ನೋಡಿದಾಗ, ಇಂಥ ಸುದ್ದಿಗಳನ್ನು ನೋಡಿದಾಗ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳನ್ನು ಅವ್ರ ಫ್ರೆಂಡ್ಸ್ ಜೊತೆ ಕಳಿಸಲ್ಲ.